ಡ್ರೆಸ್ ಇಷ್ಟನೋ ಪೈಲಟ್ ತರ ಡ್ರೆಸ್ ಹಾಕೊಳ್ಳೋದು ಇಷ್ಟನೋ? ನನಗೆ ಇದೇ ಥರ ಡ್ರೆಸ್ ಇಷ್ಟ. ಏಕೆಂದರೆ ನನಗೆ ಯಾವಾಗಲೂ ಅಂದರೆ ನಮ್ಮ ಇಂಡಿಯನ್ ಸಂಸ್ಕೃತಿ ಇಸ್ ದ ರಿಚೆಸ್ಟ್ ಇನ್ ದ ವರ್ಲ್ಡ್ ಅನಿಸುತ್ತೆ. ಏಕೆಂದರೆ ಈಗ ನೀವು ಎಲ್ಲಾದರೂ ಹೋಗ್ರಿ, ಎಲ್ಲರೂ ನಮ್ಮ ಸಂಸ್ಕೃತಿ ಬಗ್ಗೆ ಕೇಳ್ತಾರೆ. ಅಂದರೆ ಅಯ್ಯೋ ನೀನು ಇಂಡಿಯನ್ ಹೌದಾ, ಅಯ್ಯೋ ನಿನ್ನ ಇಂಡಿಯಾ ಬಗ್ಗೆ ಹೇಳು, ನಿನ್ನ ಡ್ರೆಸ್ ಕೋಡ್ ಹೇಳು, ನಿನ್ನ ಫುಡ್ ಹೇಳು, ಎಲ್ಲದ್ರ ಬಗ್ಗೆ ಎಲ್ಲ. ಇಂಡಿಯಾ ಇಸ್ ಸಚ್ ಅ ಗ್ರೇಟ್ ಕಂಟ್ರಿ ಅನಿಸುತ್ತೆ. ಸೊ ನಾನು ನನ್ನ ಡ್ರೆಸ್ಸಸ್ನ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ಪೈಲಟ್ ಅದು ಹಾಕೋಬೇಕು, ಯಾಕೆಂದರೆ ಅದು ನನ್ನ ಪ್ರೊಫೆಷನ್ ಆಗಿ ತೊಗೊತಾ ಇದ್ದೀನಿ. ಬಟ್ ದಿಸ್ ಇಂಡಿಯನ್ ವೇರ್ ಆರ್ ಎನಿಥಿಂಗ್ ರಿಲೇಟೆಡ್ ಟು ಇಂಡಿಯನ್ ಇಸ್ ಮೈ ಪ್ಯಾಷನ್. ಅದು ನನ್ನ ಹಾರ್ಟಿಂದ ಬರುತ್ತೆ. ಬಟ್ ಪೈಲಟ್ ಆಗೋದು ಅಥವಾ ಈಗ ಅಸ್ಟ್ರೋನಾಟ್ ಆಗೋದು ಅದು ನನ್ನ ಅಂದರೆ ನನ್ನ ಬ್ರೈನಿಂದ ಬರುತ್ತೆ, ಅದು ನನ್ನ ಪ್ರೊಫೆಷನ್ನು. ಬಟ್ ಇದು ನನಗೆ ಭಾಳ ಇಂಟ್ರೆಸ್ಟ್ ಆಗುತ್ತೆ. ಆಮೇಲೆ ನಮ್ಮ ಇಂಡಿಯನ್ ಸಂಸ್ಕೃತಿನ ನಾವು ಹಾಗೆ ಬಿಟ್ಕೊಡ್ಬಾರ್ದು, ಅದನ್ನ ಯಾವಾಗಲೂ ನಮ್ಮ ಜೊತೆಗೆ ಇಟ್ಕೋಬೇಕು ಅಂತ ನಾನು ಇಂಥ ಡ್ರೆಸ್ ಹಾಕೊಳ್ಳೋಕೆ ಇಷ್ಟಪಡ್ತೀನಿ ಮ್ಯಾಮ್. ಇರ್ಫಾನ್ ಸರ್. ಶ್ರೇಯಾ, ಒಂದು ಪೈಲಟ್ ಲೈಸೆನ್ಸಿಗೆ ಎಷ್ಟು ಅವರ್ ಫ್ಲೈಯಿಂಗ್ ಮಾಡಬೇಕು? ಹೌ ಮೆನಿ ಫ್ಲೈಯಿಂಗ್ ಅವರ್ಸ್ ಟು ಗೆಟ್ ದ ಪೈಲಟ್ಸ್ ಲೈಸೆನ್ಸ್? ಥ್ಯಾಂಕ್ ಯು ಫಾರ್ ಯರ್ ಕ್ವೆಶನ್ ಸರ್. ಫಸ್ಟ್ ಆಫ್ ಆಲ್ ನಾನು ತೊಗೊಂಡಿರೋದು ಲೈಸೆನ್ಸ್ ಅಲ್ಲ, ನಾನು ತೊಗೊಂಡಿರೋದು ಸರ್ಟಿಫಿಕೇಟು. ಏಕೆಂದರೆ ಲೈಸೆನ್ಸು 18 ಇಯರ್ಸ್ ಆದಮೇಲೆ ಕೊಡ್ತಾರೆ, ಅದಕ್ಕೆ ಏಜ್ ಲಿಮಿಟೆಡ್. ಸೊ ನಾನು ಈ ಪೈಲಟ್ ಟ್ರೈನಿಂಗನ್ನು ರಷ್ಯಾದಲ್ಲಿ ತೊಗೊಂಡೆ. ನನಗೆ ಇದು 30 days ಟ್ರೈನಿಂಗ್ ಕೊಟ್ಟರು. 1.5 hour ಇನ್ ದ ಮಾರ್ನಿಂಗ್, 1.5 hour ಇನ್ ದ ಈವ್ನಿಂಗ್. ಸೊ ನಾನು ಟೋಟ್ಲಿ 90 hours ಫ್ಲೈ ಮಾಡಿದೆ. ಸೊ ಆದ್ದರಿಂದ ನನಗೆ ರಷ್ಯಾದಲ್ಲಿ ಸರ್ಟಿಫಿಕೇಟ್ ಕೊಡಲಿಲ್ಲ, ನಂಗೆ ನೇಪಾಳಲ್ಲಿ ಸರ್ಟಿಫಿಕೇಟ್ ಕೊಟ್ಟರು. ಗುಡ್, ಆಲ್ ದ ಬೆಸ್ಟ್ ಶ್ರೇಯಾ. ನೀನು ಅನ್ಕೊಂಡಿರೋದೆಲ್ಲ ಆಗ್ಲಿ ಸಿಗ್ಲಿ, ನೀನು ಎಲ್ಲಿ ಯಾವ ಮಟ್ಟವನ್ನು ಮುಟ್ಬೇಕು ಅಂತ ಅನ್ಕೊಂಡಿದ್ಯಾ ಅದು ಬಹಳ ಸುಲಲಿತವಾಗಿ ನಿಂಗೆ ಆಗ್ಲಿ ಅಂತ ಹಾರೈಸ್ತೀವಿ. ಆಲ್ ದ ಬೆಸ್ಟ್ ಯು. ಮತ್ತೊಮ್ಮೆ ತಮ್ಮೆಲ್ರಿಗೂ ಸ್ವಾಗತ. ನೀವ್ ನೋಡ್ತಿದ್ದೀರಿ ಬೂಸ್ಟ್ ಪ್ರಚಂಡ ಪುಟಾಣಿ. ಬ್ರೇಕ್ ಹೋಗೋದಕ್ಕಿಂತ ಮುಂಚೆ 3 ಪುಟಾಣಿಗಳ ಪರ್ಫಾರ್ಮೆನ್ಸಸ್ ನೋಡಿ ಆಗಿತ್ತು. ಈಗ 4ನೇ ಪುಟಾಣಿ ವೇದಿಕೆಗೆ ಬರುವಂತಹ ಸಮಯ. ಈ 4ನೇ ಪುಟಾಣಿ ಯಾರು? ಆಸ್ಟ್ರೋನಾಟ್ ಆಗಬೇಕು ಅಂತ ಬಯಸ್ತಾ ಇರುವಂತಹ ಶ್ರೇಯಾ ದಿನಕರ್. ಹಾಯ್ ಶ್ರೇಯಾ. ಹಲೋ. ಹೌ ಆರ್ ಯು? ಯಾ, ಐ ಆಮ್ ಫೈನ್. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು, ರೆಸ್ಪೆಕ್ಟೆಡ್ ಜಡ್ಜಸ್ ಅಂಡ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಫಸ್ಟ್ಲಿ ನಾನು ಯಾಕೆ ಆಸ್ಟ್ರೋನಾಟ್ ಆಗಬೇಕು ಅಂತ ಇದ್ದೀನಿ ಅಂದರೆ, ಸೈನ್ಸ್ ಈಸ್ ಎಕ್ಸ್ಟೆಂಡೆಡ್ ಫ್ರಮ್ ಆರ್ಟ್ಸ್. ಸೊ ನಮ್ಮ ಇಂಡಿಯಾನ ಪ್ರಚಂಡ ದೇಶ, ದ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಮಾಡಬೇಕು ಅಂತ ನನ್ನ ಕನಸು, ಇದು ನನ್ನ ಏಮು. ಸೊ ಅದನ್ನು ನಾನು ಹೌ ಡು ವಿ ಗೋ ಅಬೌಟ್ ಇಟ್ ಇಸ್, ಇಂಡಿಯಾಲಿ ಕಲೆಗೆ ಏನು ಕಡಿಮೆ ಇಲ್ಲ, ಇಟ್ ಈಸ್ ಜಸ್ಟ್ ದ ಬೆಸ್ಟ್. ಬಟ್ ಸೈಂಟಿಫಿಕ್ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಏಕೆಂದರೆ ಇಟ್ ಈಸ್ ಜಸ್ಟ್ ಡೆವಲಪಿಂಗ್. ಸೊ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೂ ಇಂಡಿಯಾ ಎಲ್ಲದಕ್ಕಿಂತ